ಇವತ್ತು ತಮಿಳುನಾಡಿನವರು ಆ 177.25 TMCಗೆ ಮಾತ್ರ ನೀರನ್ನು ಬಳಸ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ. ಆದರೆ ಅವರು ಮೇಕೆದಾಟು ಯೋಜನೆಗೆ ರಿಸರ್ವಾಯರ್ಗೆ ಯಾಕೆ ಅಡ್ಡ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಅದು ರಾಜಕೀಯ, ಅವರು ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಮೇಕೆದಾಟು ಮಾಡಬಾರ್ದು ರಿಸರ್ವಾಯರ್ನ ಅಂತೇಳಿ, ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮತ್ತು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು. ಅದನ್ನು ನಾವು ಅವರು 177.25 TMCನ ಅಷ್ಟಕ್ಕೆ ಮಾತ್ರ ಅವರು ಇರ್ತಕ್ಕಂಥದ್ದು. ನಾವು ಉಳಿಕೆ ನೀರು ಈಗ ಇಲ್ಲಿವರೆಗೆ 98 TMC ನೀರು ಕೊಡಬೇಕಾಗಿತ್ತು. ಆದರೆ ಇವತ್ತಿನವರೆಗೆ 221 TMC ನೀರು ಹೊಟ್ಟೋಗಿದೆ. ಅಂದರೆ ಎಷ್ಟು ನೀರು ಕೊಡಬೇಕಾಗಿತ್ತೋ ಅದಕ್ಕಿಂತ 122 TMC ನೀರು ಹೆಚ್ಚಾಗಿ ಹೋಗಿದೆ. ಎಷ್ಟು ನೀರು ಕೊಡಬೇಕಾಗಿತ್ತು ಅಷ್ಟಕ್ಕಿಂತ 122 TMC ನೀರು ಹೋಗಿದೆ. ಅಂತಂದರೆ ನಾವು ಮಳೆಗಾಲ ಚೆನ್ನಾಗಾದರೆ ನಾವೇ ನೀರು ಇಟ್ಕೊಳ್ಳೋಕ್ಕಾಗಲ್ಲ, ನೀರು ಕೊಟ್ಟೇ ಕೊಡ್ತೀವಿ. ಅದೃಷ್ಟವಶಾತ್ ಕಳೆದ ವರ್ಷ ಮತ್ತು ಈ ವರ್ಷ 2 ವರ್ಷನೂ ಕೂಡ ಒಳ್ಳೆ ಮಳೆಗಾಲ ಆಗಿದೆ. ಕಳೆದ ವರ್ಷ ಈ ವರ್ಷಕ್ಕಿಂತ ಜಾಸ್ತಿ ಮಳೆಗಾಲ ಆಗಿತ್ತು. ಈ ವರ್ಷನೂ ಕೂಡ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ನಮ್ಮ ಅದೃಷ್ಟ, ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಕೃಷ್ಣ ಸಾಗರ, KRS, ಕಬಿನಿ, ಆಮೇಲೆ ಹೇಮಾವತಿ, ಹಾರಂಗಿ, ತುಂಗಭದ್ರಾ, ಆಮೇಲೆ ನಾರಾಯಣಪುರ ಮತ್ತು ಅಪ್ಪರ್ ಕೃಷ್ಣ, ಇವೆಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಈ ಸಾರಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಶರಾವತಿ, ಅಲ್ಲೂ ಕೂಡ ನೀರು ತುಂಬಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಂದು, ವಿದ್ಯುತ್ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ನಮಗೂ ತಮಿಳುನಾಡಿಗೂ ನೀರು ಹಂಚಿಕೆಯಲ್ಲಿ ವಿವಾದ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಳೆ ಸಕಾಲಕ್ಕಾದರೆ ನಮಗೆ ನೀರಿನ ಸಮಸ್ಯೆ ಉದ್ಭವ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ತಮಿಳುನಾಡಿನವರಿಗೆ ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ, ಕೂಡಲೇ ಮೇಕೆದಾಟು ಯೋಜನೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಅನಗತ್ಯವಾಗಿ ರಾಜಕೀಯಕ್ಕೋಸ್ಕರ ತಕರಾರು ಮಾಡ್ತಕ್ಕಂಥದ್ದು ಇದೆಯಲ್ಲ, ಆ ತಕರಾರನ್ನು ಮಾಡಬಾರ್ದು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಮೇಕೆದಾಟು ಇದೆಯಲ್ಲ, ಆ ಮೇಕೆದಾಟು ನಾವು ರಿಸರ್ವಾಯರ್ನ ಮಾಡಿದ್ರೆ ಸುಮಾರು 66 TMC ನೀರನ್ನು ಅಲ್ಲಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 66 TMC ನೀರನ್ನು ಶೇಖರಣೆ ಮಾಡಿದ್ರೆ ತಮಿಳುನಾಡಿಗೂ ಉಪಯೋಗ ಆಗುತ್ತೆ, ಕರ್ನಾಟಕಕ್ಕೂ ಉಪಯೋಗ ಆಗುತ್ತೆ. ಕರ್ನಾಟಕ ನಾವು ಮಳೆ ಬರದೇ ಇದ್ದಾಗ ಅದನ್ನು ತಮಿಳುನಾಡಿಗೆ ಬಿಟ್ಟುಕೊಡ್ಲಿಕ್ಕೆ, ಮಳೆ ಬಂದಾಗ ಅದನ್ನು ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.